ಸಾಯಲ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಡೀತಾರೋ RCB ಮತ್ತು RR ಎಲ್ಲಿ ಅಂದರೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಹೋಮ್ ಗ್ರೌಂಡ್, RCB ಹೋಮ್ ಗ್ರೌಂಡ್ನಲ್ಲಿ ನಡೀತಾರೋಂಥ ಮ್ಯಾಚು. ಸೊ ಬನ್ನಿ, ಎರಡು ಮ್ಯಾಚಲ್ಲಿ ಏನೇನು ನಮ್ಮ ಬ್ಯಾಟಿಂಗ್ ಬೌಲಿಂಗ್ ಲೈನಪ್ ಇದೆ ಅಂತ ನೋಡ್ತಾ ಬರೋಣ. ಸೊ ಇನ್ನು ನಮ್ಮ RCBಗೆ ಬಂದರೆ ಮತ್ತೆ ಓಪ್ನಿಂಗಲ್ಲಿ RCBಲಿ ಸಾಲ್ಟ್ ಮತ್ತು ಕೊಹ್ಲಿ ಅವರು ಇರ್ತಾರೆ. ಸೊ ಸೇಮ್ ಆ್ಯಸ್ ಯೂಶುವಲ್ ಏನು ಪ್ರೀವಿಯಸ್ 8 ಮ್ಯಾಚಸ್ ಆಡಿದ್ದಾರೆ ಅದೇ ಲೈನಪ್ಪಲ್ಲಿ ನಮ್ಮ ಬೌಲಿಂಗ್ ಲೈನಪ್ನ ಬರುತ್ತೆ. ಕೊಹ್ಲಿ, ದೇವದತ್ ಪಡಿಕ್ಕರ್, ರಜತ್ ಪಡಿಕ್ಕರ್ ಮತ್ತು ಜಿತೇಶ್ ಹಾಗೂ ಲಿವಿಂಗ್ಸ್ಟನ್ ಬದಲಾಗಿ ಶೆಫರ್ಡ್ನ ಹಾಕಿರೋದು. ಸೊ ಲಾಸ್ಟ್ ಮ್ಯಾಚಿಂದ ಸೊ ಈ ಮ್ಯಾಚಲ್ಲಿ ಕೂಡ ಶೆಫರ್ಡ್ ಅವರು ಇರ್ತಾರೆ. ಸೊ ಟಿಮ್ ಡೇವಿಡ್ ಆಗಿರ್ಬೋದು. ಸೊ ಇನ್ನು ಬೌಲಿಂಗ್ ಲೈನಪ್ಪಲ್ಲಿ ಬಂತು ಅಂದರೆ ಕೃಣಾಲ್ ಪಾಂಡ್ಯ ಮತ್ತು ಭುವಿ ಮತ್ತು ಯಶ್ ದಯಾಲ್ ಹಾಗೂ ಹ್ಯಾಸಲ್ವುಡ್ ಇರ್ತಾರೆ. ಸೊ ಸೇಮ್ ಬ್ಯಾಟಿಂಗ್ ಲೈನಪ್ಪಲ್ಲಿ. ಸೊ ಒಂದು ಸ್ಮಾಲ್ ಚೇಂಜ್ ಏನಪ್ಪ ಅಂದರೆ ನಮ್ಮ ಶೆಫರ್ಡ್ನ ಆಗಿರೋದು, ಲಿವಿಂಗ್ಸ್ಟನ್ ಅವ್ರನ್ನ ತೆಗೆದು. ಸೊ ಇನ್ನು ರಾಜಸ್ಥಾನ್ ರಾಯಲ್ಸ್ ಸೊ ಬ್ಯಾಟಿಂಗ್ ಲೈನಪ್ಪಲ್ಲಿ ಬರೋದೇ ಆದರೆ ಸೊ ಕ್ಯಾಪ್ಟನ್ಶಿಪ್ಪಲ್ಲಿ ಸಂಜು ಸ್ಯಾಮ್ಸನ್ ಅವರ ಬದಲಾಗಿ ರಿಯಾನ್ ಪರಾಗ್ ಅವರು ಇರೋದು. ಸೊ ನಮಗೆ ಇದೊಂದು ಸ್ವಲ್ಪ ಎಲ್ಲ ಪ್ಲಸ್ ಅಡ್ವಾಂಟೇಜಸ್ ಆಗ್ಬೋದು. ಸೊ ಸಂಜು ಸ್ಯಾಮ್ಸನ್ ಕೂಡ ಒಂದೊಳ್ಳೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಇದ್ದವರು ಸ್ವಲ್ಪ ಇಂಜುರಿ ಕಾರಣದಿಂದ ಸ್ವಲ್ಪ ಈಚೆ ಉಳಿದಿದ್ದಾರೆ. ಸೊ ಇವ್ರ ಬ್ಯಾಟಿಂಗಲ್ಲಿ ನೋಡೋದಾದರೆ ಸೊ ಇವ್ರ ಟೀಮಲ್ಲಿ ಏನಪ್ಪ ಒಂದು ಪ್ರೌಡ್ನೆಸ್ ಫೀಲ್ ಅಂತ ಅಂದರೆ ಯಶಸ್ವಿ ಜೈಸ್ವಾಲ್, ಶುಭಮ್ ದೂಬೆ ಆಗಿರ್ಬೋದು. ಸೊ ರಿಯಾನ್ ಪರಾಗ್, ಸೊ ಹೇಳಿದ್ನಲ್ಲ ಟೀಮ್ ಕ್ಯಾಪ್ಟನ್ನ ಈಗ ಸಂಜು ಸ್ಯಾಮ್ಸನ್ ಅವ್ರ ಬದಲಾಗಿ ಇವರಿಗೆ ಕೊಟ್ಟಿರೋದು. ಸೊ ನೆಕ್ಸ್ಟು ರಿತೀಶ್ ರಾಣಾ ಆಗಿರ್ಬೋದು ಮತ್ತು ಧ್ರುವ ಆಗಿರ್ಬೋದು. ಸೊ ಇಷ್ಟು ಇವ್ರದ್ದು ಎಟ್ಮೇಯರ್ ಅವರು ಕೂಡ. ಸೊ ಇವ್ರದ್ದು ಬ್ಯಾಟಿಂಗ್ ಲೈನಪ್ ಅಷ್ಟು ಡೆಪ್ತ್ ಇಲ್ಲ. ಸೊ ಇವ್ರದ್ದು ಏನು ಅಷ್ಟು ಹೇಳ್ಕೊಳೋಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆನೇ. ಸೊ ರಿಯಾನ್ ಪರಾಗ್ ಬಿಟ್ಟರೆ, ಸ್ವಲ್ಪ ಶುಭಮ್ ದೂಬೆ ಅವ್ರು ಬಿಟ್ಟರೆ ಅಷ್ಟು ಹೇಳ್ಕೊಳೋಂಥ ಬ್ಯಾಟಿಂಗ್ ಲೈನಪ್ ನಮ್ಮ RCBಲಿ ಇರುವಂಥ ಬ್ಯಾಟಿಂಗ್ ಲೈನಪ್ ಇಲ್ಲ. ಸೊ ಇನ್ನು ಬೌಲಿಂಗ್ ಲೈನಪ್ಪಲ್ಲಿ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ಅಂತ ಹೇಳ್ಬೋದು. ಸೊ ಯಾಕೆಂದರೆ ಜಾಫ್ರ್ ಆರ್ಚರ್ ಅವರು ಇದ್ದಾರೆ, ಮತ್ತು ತೀಕ್ಷಣ್ ಇದ್ದಾರೆ, ಸಂದೀಪ್ ಶರ್ಮಾ ಇದ್ದಾರೆ, ಮತ್ತು ತುಷಾರ್ ದೇಶಪಾಂಡೆ ಇದ್ದಾರೆ. ಸೊ ಇವ್ರು ಇದ್ದಾರಲ್ಲ, ಜಾಫರ್ ಮತ್ತು ಸಂದೀಪ್ ಶರ್ಮಾ, ಸೊ ಇವರಿಬ್ಬರು ಒಳ್ಳೆ ಬೌಲಿಂಗ್ ಇದರಲ್ಲಿ ಇರೋದು RR ಟೀಮಲ್ಲಿ. ಸೊ ಇವ್ರನ್ನ ಒಂದು ಸ್ವಲ್ಪ ಕಾಂಪೀಟ್ ಮಾಡೋಕ್ಕೆ ನಮ್ಮ RCB ರಜತ್ ಪಡಿಕ್ಕರ್ ಮತ್ತು ದೇವದತ್ ಪಡಿಕ್ಕಲ್ ಸೊ ಮಿಡಲ್ ಓವರ್ಸಲ್ಲಿ ಸ್ಟ್ರೈಕ್ನ ತರಬೇಕಾಗುತ್ತೆ. ಸೊ ನಮ್ಮ RCBಲಿ ಯಾವುದೇ ಅಂತ ಮೇಜರ್ ಚೇಂಜಸ್ನ ತಂದಿಲ್ಲ. ಒಂದು ಚೇಂಜಸ್ನ ತಂದಿರೋದು, ಅದು ಬರೀ ಶೆಫರ್ಡ್ ಅವ್ರನ್ನ ನಾವು ಸ್ಮಾಲ್ ಚೇಂಜಸ್ ಆಗಿ ತಂದಿರೋದು. ಸೊ ಇನ್ನು ನಮ್ಮ ಏನು RCB ಇನ್ ಕೇಸ್ ಏನೋ ಟಾಸನ್ನು ಸೋಲಿತು ಅಂದರೆ ಏನು ಇವತ್ತಿನ ಮ್ಯಾಚಲ್ಲಿ ಮ್ಯಾಕ್ಸ್ ಅಂದರೆ 180+ ರನ್ಸ್ನ ನಾವು ಡಿಫೀಟ್ ಮಾಡಲೇಬೇಕಾಗುತ್ತೆ. ಸೊ ಇನ್ನು ಏನು ಯಾಕೆಪ್ಪ ಅಂದರೆ ಡಿಫೀಟ್ ಮಾಡೋಕ್ಕೆ ಸ್ವಲ್ಪ ಅವ್ರಿಗೆ ಫೈಟ್ ಆಗುತ್ತೆ ಏನೋ ನಮ್ಮ ಬ್ಯಾಟಿಂಗ್ ರನ್ಸ್ನ. ಸೊ ಇವರು ಒಂದು ಸ್ವಲ್ಪ ಕಂಟ್ರೋಲ್ ಓವರ್ಸ್ ಎಲ್ಲ ಮಾಡಿ ಏನೋ ಒಂದು ಸ್ವಲ್ಪ ಕಟ್ ಹಾಕ್ಬೋದು ರನ್ ರೇಟ್ನ ಅವ್ರದ್ದು. ಸೊ ಇನ್ನು ನಮ್ಮ RCB ಆಡಿರೋ 8 ಮ್ಯಾಚ್ಗಳಲ್ಲಿ 5 ಮ್ಯಾಚನ್ನು ಗೆದ್ದಿರೋದು. ಬಟ್ RR ಅವರು ಆಡಿರೋ 8 ಮ್ಯಾಚ್ಗಳಲ್ಲಿ ಬರೀ ಗೆದ್ದಿರೋದು 2 ಮ್ಯಾಚ್ಗಳು. ಸೊ ಇವರು ಪ್ಲೇ ಆಫ್ಗೆ ಹೋಗೋದು ತುಂಬಾ ಡೌಟು. ಸೊ ಆಲ್ಮೋಸ್ಟ್ ಆಗಲ್ಲ ಅಂತಲೇ ಅಂತೀನಿ. ಸೊ ಇನ್ನೇನು ಹತ್ರ ಬಂತು ಪ್ಲೇ ಆಫ್ ಕೂಡ, ನೋಡಬೇಕು. ಸೊ ನೆಕ್ಸ್ಟು ನಮಗೆ ಬಂತು ಅಂದರೆ ನಾಳೆ ರೈನ್ ಅಪ್ಡೇಷನ್ ಏನಪ್ಪ ಅಂದರೆ ಒಂದು ಸ್ವಲ್ಪ ಮಳೆ ಬರುವ ಸಾಧ್ಯತೆ ಇದೆ. ಸೊ ಹೇಳಿದ್ನಲ್ಲ, ಇನ್ ಕೇಸ್ RCB ಟಾಸ್ ಗೆಲ್ತು ಅಂದರೆ ಚೇಸಿಂಗ್ನ ತೊಗೊತಾರೆ. ಇನ್ ಕೇಸ್ ಸೋಲ್ತು ಅಂದರೆ 180+ ರನ್ನ ಸ್ಕೋರ್ ಮಾಡಲೇಬೇಕು. ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾರೋ, ಸಿಂಗಲ್ಲಾಗಿ ಸೆಂಚುರಿಗಳ್ನೇ ಮಾಡ್ತಾರೋ ಗೊತ್ತಿಲ್ಲ, ಅಥವಾ ಪ್ರೀವಿಯಸ್ 3 ಮ್ಯಾಚಸ್ ಸೋತ್ರಲ್ಲ ಬೆಂಗಳೂರಲ್ಲಿ, ಆ ಥರ ವಿಕೆಟ್ಸ್ಗಳು ತೊಗೊತಾರೋ ಅಂತ ಗೊತ್ತಿಲ್ಲ. ಬಟ್ ನಾಳೆ ಮ್ಯಾಚ್ ಕ್ರೂಷಿಯಲ್ ಆಗಿರುತ್ತೆ. ಸೊ ಅದು ಅಲ್ಲದೆ ನಾಳೆ ವಿಶೇಷತೆ ಏನಪ್ಪ ಬೆಂಗಳೂರು ಕನ್ನಡ ನಾಡಿನ ಜನತೆಗೆ ಅಂದರೆ, ನಾಳೆ ಒಬ್ಬರು ಕಲಾವಿದರ ಹುಟ್ಟಿದ ಹಬ್ಬ, ಅದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹುಟ್ಟಿದ ಹಬ್ಬ ನಾಳೆ. ಸೊ ಅದರಲ್ಲೂ ಕೂಡ RCB ಏನು ನಾಳೆ ಮ್ಯಾಚು ನಮ್ಮ ಬೆಂಗಳೂರಲ್ಲಿ ಆಡ್ತಾ ಇರೋದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆದ ಮ್ಯಾಚ್, ಕ್ರೂಷಿಯಲ್ ಆದಂಥ ಮ್ಯಾಚು. ನಾಳೆ ರಾಜ್ಕುಮಾರ್ ಸರ್ ಅವ್ರದ್ದು ಸಾಂಗ್ಸೇ ಫುಲ್ ಬೌಂಡ್ರಿಲೆಲ್ಲ ಮಿಂಚ್ತಾ ಇರುತ್ತೆ. ಸೊ ನೆಕ್ಸ್ಟು ಇನ್ನೇನು ಪ್ಲೇ ಆಫ್ಗೆ ಹತ್ರ ಆಗ್ತಿದ್ದಾರೆ. ಸೊ 8 ಮ್ಯಾಚ್ ಆಡಿರೋ 8 ಮ್ಯಾಚಲ್ಲಿ 5 ಗೆದ್ದಿದ್ದಾರೆ. ಸೊ ಇನ್ನು 3 ಗೆದ್ದರೆ ಆರಾಮಾಗಿ ಪ್ಲೇ ಆಫ್ಗೆ RCB ಅವರು ಬಂದು ಲ್ಯಾಂಡ್ ಆಗ್ತಾರೆ. ಸೊ ನೋಡೋಣ, ನಾಳಿನ ಇವತ್ತಿನ ಮ್ಯಾಚ್ನ ನೋಡ್ತಾ ಎಂಜಾಯ್ ಮಾಡೋಣ. ಸೊ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಮ್ಯಾಚ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮ್ಯಾಚ್ನ ಚಿಲ್ ಮಾಡ್ತಾ ನೋಡಿ. ಸೊ ನಾಳೆ ಅದರಲ್ಲೂ ರಾಜ್ಕುಮಾರ್ ಸರ್ ಅವ್ರ ಬರ್ತ್ಡೇ ಇರೋದ್ರಿಂದ ಜಾಲಿಯಾಗಿ ಮ್ಯಾಚ್ನ ನೋಡ್ತಾ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟ ಅಂದರೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.